ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಮಶ್ರೂಮ್ ಕಬಾಬ್ ಮಾಡೋಣ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಬನ್ನಿ ಯಾವ ರೀತಿ ಮಾಡೋದನ್ನ ಒಂದ್ಸಲ ನೋಡ್ಕೊಂಬರೋಣ. ಮಶ್ರೂಮ್ ಕಬಾಬ್ ಮಾಡೋಣ. ಅದಕ್ಕೆ ಮಶ್ರೂಮ್ನ ಈ ರೀತಿ ಕಟ್ ಮಾಡ್ಕೊಳ್ಳಿ. ಬೆಳ್ಳುಳ್ಳಿ ಪೇಸ್ಟು, ಶುಂಠಿ ಪೇಸ್ಟು, ಕೊತ್ತಂಬರಿ, ಪುದೀನ ಪೇಸ್ಟು, ಹಸಿಮೆಣಸಿನ್ಕಾಯಿ ಪೇಸ್ಟು ಎಲ್ಲವನ್ನು ಒಂದೊಂದು ಸ್ಪೂನಷ್ಟು ತೊಗೊಂಡಿದ್ದೀವಿ. ಎಲ್ಲವನ್ನು ಸೇರಿಸ್ಕೊಳ್ಳಿ. ಕಡಲೆ ಹಿಟ್ಟನ್ನ 1 ಸ್ಪೂನಷ್ಟು ಹಾಕೊಳ್ಳಿ. ಕಾರ್ನ್ಫ್ಲವರ್ನ 2 ಸ್ಪೂನಷ್ಟು ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಬ್ಲ್ಯಾಕ್ ಸಾಲ್ಟ್ ಪೌಡ್ರು, ಸ್ವಲ್ಪ ಅರಿಶಿನ ಪೌಡ್ರು, ಜೀರಿಗೆ ಪುಡಿ, ಪೆಪ್ಪರ್ ಪೌಡ್ರು, ಲಿಂಬೆಹಣ್ಣು ರಸನ ಸೇರಿಸ್ಕೊಳ್ಳಿ. 1 ಲಿಂಬೆಹಣ್ಣು ಹಾಕೊಳ್ಳಿ. ನೋಡಿ, ಎಲ್ಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರೆಲ್ಲ ಹಾಕೋಣಕ್ಕೆ ಹೋಗ್ಬೇಡ್ರಿ. ನೀರನ್ನ ಹಾಕೊಬಾರ್ದು ಯಾವುದೇ ಕಾರಣಕ್ಕೆ. ಮಶ್ರೂಮ್ಗೆ ನೀರು ಹಾಕೊಂಡ್ಬಿಟ್ರೆ ನೀರು ಥರನೇ ಆಗೋಗುತ್ತೆ. ನೋಡಿ, ಇದೆ ಎಷ್ಟೊಂದು ಕರೆಕ್ಟಾಗಿದೆ. ಎಣ್ಣೆನ ಈ ರೀತಿ ಕಾಯಿಸ್ಕೊಳ್ಳಿ. ಸ್ವಲ್ಪ ಬಿಸಿ ಆಗಲಿ. ಎಣ್ಣೆ ಕಾದಿದೆ ಇವಾಗ. ನೋಡಿ, ಈ ರೀತಿ ಕಲಿಸ್ಬಿಟ್ಟು ಇಟ್ಬಿಟ್ಟು ಹಾಗೆ ಮಾಡಿಬಿಡ್ಬೇಕು. ಇಡಬಾರ್ದು. ಇದನ್ನು ನೀರು ಬಿಟ್ಕೊಂಡ್ಬಿಡ್ತದೆ ಮಶ್ರೂಮ್ನೆಲ್ಲ. ಈ ರೀತಿ ಉರಿನ ಹೈ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ತಿರುಗಿಸ್ಕೊಡಿ. ಇದು ನಿಧಾನಕ್ಕೆ ಆಗೋದು. ಇದು ಇಲ್ಲಿ ನಾವು ನ್ಯಾಚುರಲಾಗೆ ಕಬಾಬ್ ಮಾಡಿದ್ದೀವಿ. ಮಶ್ರೂಮ್ ಕಬಾಬು ಯಾವುದೇ ರೀತಿಯ ಕಲರ್ಸ್ನ ಮಿಕ್ಸ್ ಮಾಡಿಲ್ಲ. ಎಲ್ಲವನ್ನ ನಾವು ನ್ಯಾಚುರಲಾಗೆ ಮಾಡಿರೋದು. ಯಾವುದೇ ಥರದ ಸಾಸ್ ಆಗಲಿ ವಿನಿಗರ್ ಆಗಲಿ ಯಾವುದನ್ನು ನಾವಿಲ್ಲಿ ಮಿಕ್ಸ್ ಮಾಡಿಲ್ಲ. ಅವೆಲ್ಲ ತಿನ್ನಬಾರ್ದು, ಆರೋಗ್ಯಕ್ಕೆ ಭಾಳ ಹಾನಿಕರ. ನೋಡಿ, ಈ ರೀತಿ ಕೈ ಬಿಡ್ದಿರೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ನೋಡಿ, ಈ ರೀತಿ ತಿರುಗಿಸ್ಕೊಡಿ. ಈಗ ಇನ್ನೊಂದು 5 ನಿಮಿಷ ಬೇಯಲಿ. ಇವಾಗ ಇದು ನೋಡಿ, ಈ ರೀತಿ ಕಲರೆಲ್ಲ ಚೇಂಜ್ ಆಗಿದೆ. ನೋಡಿ, ಆಗಿದೆ ಇದು. ಮಶ್ರೂಮ್ ಕಬಾಬ್ ನೋಡಿ ರೆಡಿಯಾಗಿದೆ.
ಮಕ್ಕಳಿಗೂ ಇದೇ ರೀತಿ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ, ಇನ್ನೊಂದು ಟ್ರಿಕ್ನ ಇದೇ ರೀತಿ ಮಾಡೋಣ. ಈ ರೀತಿ ಒಂದ್ಸಲ ಈ ರೀತಿ ತಿರುಗಿಸ್ಕೊಡಿ. ಈ ರೀತಿ ಇನ್ನೊಂದು 5 ನಿಮಿಷ ಆಗಲಿ. ಇದು ಈ ರೀತಿ ಆಗ್ತಾ ಇದೆ. ಇವಾಗ ಇದು ಒಂದ್ಸಲ ಈ ರೀತಿ ತಿರುಗಿಸ್ಕೊಡಿ. ಇನ್ನೊಂದು 2 ನಿಮಿಷ ಆಗಲಿ. ಇದು ಆಗಿದೆ ಇವಾಗ. ಇದು ಮಶ್ರೂಮ್ ಕಬಾಬು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ.